ಜೀವನದಿ ಕಾವೇರಿ ನದಿಯ ಪ್ರವಾಸಿ ತಾಣಗಳಲ್ಲಿ ಎಡಮುರಿ ಹಾಗೂ ಬಲಮುರಿ ಪ್ರವಾಸಿಗರ ಅಚ್ಚುಮೆಚ್ಚು ಸ್ವರ್ಗ ಅಂತಲೇ ಹೇಳ್ಬೋದು. ಪ್ರವಾಸಿಗರ ಸ್ವರ್ಗದಂತಿದ್ದಂಥ ಪ್ರವಾಸಿ ತಾಣಗಳು ಇತ್ತೀಚೆಗೆ ಮೃತ್ಯುಕೂಪವಾಗಿ ಬದಲಾಗಿದೆ. ಏನು ಮೋಜು ಮಸ್ತಿಗೆ ಬರುವಂಥ ಪ್ರವಾಸಿಗರು ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿ ಪ್ರವಾಸಿ ತಾಣದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. ಈ ಒಂದು ಅದ್ಭುತ ಪ್ರವಾಸಿ ತಾಣವನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನ ನಿತ್ಯ ಈ ಪ್ರವಾಸಿ ತಾಣಕ್ಕೆ ಬರ್ತಾರೆ. ಆದರೆ ಇತ್ತೀಚೆಗೆ ಇಂತಹ ಒಂದು ಪ್ರವಾಸಿ ತಾಣ ಮೃತ್ಯುಕೂಪವಾಗಿ ಬದಲಾಗ್ತಾ ಇದೆ. ಯಾಕೆಂದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಚೆಕ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಚೆಕ್ ಡ್ಯಾಮ್ನಲ್ಲಿ ಒಂದು ಜರಿ ರೂಪ ಅಂದರೆ ಕೃತಕವಾಗಿ ಒಂದು ಜರಿಯಾಗಿ ಹರಿಯುವಂಥ ಒಂದು ನೀರಿನ ಒಂದು ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಅಲ್ಲಿ ಕುಳಿತು ಆಟ ಆಡೋದಕ್ಕೆ, ಜೊತೆಗೆ ಆ ಚೆಕ್ ಡ್ಯಾಮ್ ಹಿಂಬಾಗೆ ನದಿ ಇದೆ, ಅಲ್ಲೂ ಕೂಡ ಆಟ ಆಡೋದಕ್ಕೆ, ನೀರಿನಲ್ಲಿ ಎಂಜಾಯ್ ಮಾಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಆದರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಇಲ್ಲಿ ಸಾವನ್ನಪ್ಪುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಇಲ್ಲಿ ಮೃತಪಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಕಳೆದ ಒಂದು ತಿಂಗಳ ಅವಧಿಯಲ್ಲಿ 4 ಮೃತಪಟ್ಟಿದ್ರೆ ಜನವರಿಯಿಂದ ಮೇ ಅಂತ್ಯದವರೆಗೆ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಕಳೆದ 1.5 ವರ್ಷ ಅಂದರೆ ಕಳೆದ ವರ್ಷದ್ದು ಸೇರಿಸಿದ್ರೆ ಇಲ್ಲಿಯವರೆಗೆ 20 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಡಮುರಿ ಹಾಗೂ ಬಲಮುರಿ ಎರಡೂ ಪ್ರವಾಸಿ ತಾಣಗಳಲ್ಲಿ ಸುಮಾರು 20 ಮಂದಿ ಮೃತಪಟ್ಟಿರುವಂಥ ಒಂದು ಘಟನೆ ಇಲ್ಲಿ ನಡೆದಿರುವಂಥದ್ದು. ಇನ್ನು ಈ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ಈ ಚೆಕ್ ಡ್ಯಾಮ್ ಪಕ್ಕದಲ್ಲಿ ಒಂದು ನಾಲೆ ಇದೆ. ನಾಲೆಗೆ ನೀರನ್ನು ಅಂದರೆ ಗೇಟ್ ಏನಿದೆ, ಗೇಟನ್ನು ಎತ್ತದಂಥ ಸಂದರ್ಭದಲ್ಲಿ ರಭಸವಾಗಿ ಇಲ್ಲಿ ಈ ಭಾಗದಲ್ಲಿ ನೀರು ಹರಿಯುವಂಥದ್ದು. ಆ ಒಂದು ಸಂದರ್ಭದಲ್ಲೂ ಕೂಡ ನೀರಿನ ಸೆಳೆತಕ್ಕೆ ಮೃತಪಡುವವರು, ಜೊತೆಗೆ ಕೊಚ್ಕೊಂಡು ಹೋಗುವವರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಒಂದು ಕಡೆ ಪ್ರವಾಸಿಗರ ನಿರ್ಲಕ್ಷ್ಯ ಇಲ್ಲಿ ಕಂಡುಬರ್ತಾ ಇದ್ದರೆ, ಮತ್ತೊಂದು ಕಡೆ ಮಂಡ್ಯ ಜಿಲ್ಲಾಡಳಿತದ ನಿರ್ಲಕ್ಷ್ಯವು ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮಗಳನ್ನು ಅಥವಾ ಭದ್ರತೆಯನ್ನು ನಿಯೋಜಿಸುವಂಥ ಕೆಲಸವನ್ನು ಈವರೆಗೂ ಕೂಡ ಮಾಡಿಲ್ಲ. ಆವಾಗ ಪೊಲೀಸ್ ಸಿಬ್ಬಂದಿಯನ್ನು ಒಬ್ಬೊಬ್ಬರನ್ನ ನೇಮಿಸ್ತಾರೆ. ಆದರೆ ಇಲ್ಲಿ ಅವರು ಕೆಲಸ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಗೊತ್ತೇ ಆಗೋದಿಲ್ಲ. ಇದೀಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಯಾವೊಬ್ಬ ಭದ್ರತಾ ಸಿಬ್ಬಂದಿಯೂ ಕೂಡ ಇಲ್ಲ. ಜೊತೆಗೆ ಸೂಚನಾ ಫಲಕಗಳಾಗಲಿ ಅಥವಾ ಪ್ರವಾಸಿಗರಿಗೆ ಎಚ್ಚರಿಸುವಂಥ ಕೆಲಸವೂ ಕೂಡ ನಡೀತಾ ಇಲ್ಲ. ಪ್ರವಾಸಿಗರು ಬಂದಂಥವರು ತಮ್ಮ ಪಾಡಿಗೆ ತಾವು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಪ್ರಾಣ ಕಳೆದುಕೊಳ್ಳುವಂಥ ಘಟನೆಗಳು ಇಲ್ಲಿ ನಡೀತವೆ. ಹಾಗಾಗಿ ಸರ್ಕಾರ ಆಗಲಿ ಅಥವಾ ಮಂಡ್ಯ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ತಡೆಗಟ್ಟಬೇಕು. ಇಲ್ಲಿಗೆ ಮೈಸೂರಿಗೆ ಬರುವಂಥ ಪ್ರವಾಸಿಗರು, ಜೊತೆಗೆ ಮಂಡ್ಯ ಭಾಗಕ್ಕೆ ಬರುವಂಥ ಪ್ರವಾಸಿಗರು ಈ ಒಂದು ಪ್ರವಾಸಿ ತಾಣವನ್ನು ನೋಡಬೇಕು ಅಂತ ಬರ್ತಾರೆ. ಆದರೆ ದುರಂತಗಳು ನಡೀತಾ ಇರೋದ್ರಿಂದ ಇತ್ತೀಚೆಗೆ ಬಲಮುರಿ ಹಾಗೂ ಎಡಮುರಿ ಪ್ರವಾಸಿ ತಾಣಗಳು ಮೃತ್ಯುಕೂಪವಾಗಿ ಬದಲಾಗ್ತಾ ಇದೆ. ಇಂತಹ ದುರ್ಘಟನೆಗಳನ್ನು ತಡೆಯೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಒಂದಷ್ಟು ಭದ್ರತೆಯನ್ನು ನಿಯೋಜನೆ ಮಾಡುವಂಥದ್ದು, ಜೊತೆಗೆ ಸೂಚನಾ ಫಲಕಗಳನ್ನು ಹಾಕುವ ಮೂಲಕ ದುರಂತಗಳು ಸಂಭವಿಸಿದಂತೆ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಜೀವನದಿ ಕಾವೇರಿ ನದಿಯ ಪ್ರವಾಸಿ ತಾಣಗಳಲ್ಲಿ ಎಡಮುರಿ ಹಾಗೂ ಬಲಮುರಿ ಪ್ರವಾಸಿಗರ ಅಚ್ಚುಮೆಚ್ಚು ಸ್ವರ್ಗ ಅಂತಲೇ ಹೇಳ್ಬೋದು. ಪ್ರವಾಸಿಗರ ಸ್ವರ್ಗದಂತಿದ್ದಂಥ ಪ್ರವಾಸಿ ತಾಣಗಳು ಇತ್ತೀಚೆಗೆ ಮೃತ್ಯುಕೂಪವಾಗಿ ಬದಲಾಗಿದೆ. ಮೋಜು ಮಸ್ತಿಗೆ ಬರುವಂಥ ಪ್ರವಾಸಿಗರು ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಬಲಮುರಿ ಪ್ರವಾಸಿ ತಾಣದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು. ಈ ಒಂದು ಅದ್ಭುತ ಪ್ರವಾಸಿ ತಾಣವನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನ ನಿತ್ಯ ಈ ಪ್ರವಾಸಿ ತಾಣಕ್ಕೆ ಬರ್ತಾರೆ. ಆದರೆ ಇತ್ತೀಚೆಗೆ ಇಂತಹ ಒಂದು ಪ್ರವಾಸಿ ತಾಣ ಮೃತ್ಯುಕೂಪವಾಗಿ ಬದಲಾಗ್ತಾ ಇದೆ. ಯಾಕೆಂದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಚೆಕ್ ಡ್ಯಾಮ್ ಅನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಚೆಕ್ ಡ್ಯಾಮ್ನಲ್ಲಿ ಒಂದು ಜರಿ ರೂಪ ಅಂದರೆ ಕೃತಕವಾಗಿ ಒಂದು ಜರಿಯಾಗಿ ಹರಿಯುವಂಥ ಒಂದು ನೀರಿನ ಒಂದು ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಅಲ್ಲಿ ಕುಳಿತು ಆಟ ಆಡೋದಕ್ಕೆ, ಜೊತೆಗೆ ಆ ಚೆಕ್ ಡ್ಯಾಮ್ ಹಿಂಬಾಗೆ ನದಿ ಇದೆ, ಅಲ್ಲೂ ಕೂಡ ಆಟ ಆಡೋದಕ್ಕೆ, ನೀರಿನಲ್ಲಿ ಎಂಜಾಯ್ ಮಾಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಆದರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಇಲ್ಲಿ ಸಾವನ್ನಪ್ಪುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಇಲ್ಲಿ ಮೃತಪಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಕಳೆದ ಒಂದು ತಿಂಗಳ ಅವಧಿಯಲ್ಲಿ 4 ಮೃತಪಟ್ಟಿದ್ರೆ ಜನವರಿಯಿಂದ ಮೇ ಅಂತ್ಯದವರೆಗೆ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಕಳೆದ 1.5 ವರ್ಷ ಅಂದರೆ ಕಳೆದ ವರ್ಷದ್ದು ಸೇರಿಸಿದ್ರೆ ಇಲ್ಲಿಯವರೆಗೆ 20 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಡಮುರಿ ಹಾಗೂ ಬಲಮುರಿ ಎರಡೂ ಪ್ರವಾಸಿ ತಾಣಗಳಲ್ಲಿ ಸುಮಾರು 20 ಮಂದಿ ಮೃತಪಟ್ಟಿರುವಂಥ ಒಂದು ಘಟನೆ ಇಲ್ಲಿ ನಡೆದಿರುವಂಥದ್ದು. ಇನ್ನು ಈ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ. ಈ ಚೆಕ್ ಡ್ಯಾಮ್ ಪಕ್ಕದಲ್ಲಿ ಒಂದು ನಾಲೆ ಇದೆ. ನಾಲೆಗೆ ನೀರನ್ನು ಅಂದರೆ ಗೇಟ್ ಏನಿದೆ, ಗೇಟನ್ನು ಎತ್ತದಂಥ ಸಂದರ್ಭದಲ್ಲಿ ರಭಸವಾಗಿ ಇಲ್ಲಿ
ಈ ಭಾಗದಲ್ಲಿ ನೀರು ಹರಿಯುವಂಥದ್ದು. ಆ ಒಂದು ಸಂದರ್ಭದಲ್ಲೂ ಕೂಡ ಏನು ನೀರಿನ ಸೆಳೆತಕ್ಕೆ ಮೃತಪಡುವವರು ಜೊತೆಗೆ ಕೊಚ್ಕೊಂಡು ಹೋಗುವವರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಒಂದು ಕಡೆ ಪ್ರವಾಸಿಗರ ನಿರ್ಲಕ್ಷ್ಯ ಇಲ್ಲಿ ಕಂಡುಬರ್ತಾ ಇದ್ದರೆ, ಮತ್ತೊಂದು ಕಡೆ ಮಂಡ್ಯ ಜಿಲ್ಲಾಡಳಿತದ ನಿರ್ಲಕ್ಷ್ಯವು ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮಗಳನ್ನು ಅಥವಾ ಭದ್ರತೆಯನ್ನು ನಿಯೋಜಿಸುವಂಥ ಕೆಲಸವನ್ನು ಈವರೆಗೂ ಕೂಡ ಮಾಡಿಲ್ಲ. ಆವಾಗ ಪೊಲೀಸ್ ಸಿಬ್ಬಂದಿಯನ್ನು ಒಬ್ಬೊಬ್ಬರನ್ನ ನೇಮಿಸ್ತಾರೆ, ಆದರೆ ಇಲ್ಲಿ ಅವರು ಕೆಲಸ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಗೊತ್ತೇ ಆಗೋದಿಲ್ಲ. ಇದೀಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಯಾವೊಬ್ಬ ಭದ್ರತಾ ಸಿಬ್ಬಂದಿಯೂ ಕೂಡ ಇಲ್ಲ. ಜೊತೆಗೆ ಸೂಚನಾ ಫಲಕಗಳಾಗಲಿ ಅಥವಾ ಏನು ಪ್ರವಾಸಿಗರಿಗೆ ಎಚ್ಚರಿಸುವಂಥ ಕೆಲಸವೂ ಕೂಡ ನಡೀತಾ ಇಲ್ಲ. ಪ್ರವಾಸಿಗರು ಬಂದಂಥವರು ತಮ್ಮ ಪಾಡಿಗೆ ತಾವು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಏನು ಪ್ರಾಣ ಕಳೆದುಕೊಳ್ಳುವಂಥ ಘಟನೆಗಳು ಇಲ್ಲಿ ನಡೀತವೆ. ಹಾಗಾಗಿ ಸರ್ಕಾರ ಆಗಲಿ ಅಥವಾ ಮಂಡ್ಯ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ತಡೆಗಟ್ಟಬೇಕು. ಇಲ್ಲಿಗೆ ಮೈಸೂರಿಗೆ ಬರುವಂಥ ಪ್ರವಾಸಿಗರು ಜೊತೆಗೆ ಮಂಡ್ಯ ಭಾಗಕ್ಕೆ ಬರುವಂಥ ಪ್ರವಾಸಿಗರು ಈ ಒಂದು ಪ್ರವಾಸಿ ತಾಣವನ್ನು ನೋಡಬೇಕು ಅಂತ ಬರ್ತಾರೆ. ಆದರೆ ದುರಂತಗಳು ನಡೀತಾ ಇರೋದ್ರಿಂದ ಇತ್ತೀಚೆಗೆ ಬಲಮುರಿ ಹಾಗೂ ಎಡಮುರಿ ಪ್ರವಾಸಿ ತಾಣಗಳು ಮೃತ್ಯುಕೂಪವಾಗಿ ಬದಲಾಗ್ತಾ ಇದೆ. ಇಂತಹ ದುರ್ಘಟನೆಗಳನ್ನು ತಡೆಯೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಒಂದಷ್ಟು ಭದ್ರತೆಯನ್ನು ನಿಯೋಜನೆ ಮಾಡುವಂಥದ್ದು, ಜೊತೆಗೆ ಸೂಚನಾ ಫಲಕಗಳನ್ನು ಹಾಕುವ ಮೂಲಕ ದುರಂತಗಳು ಸಂಭವಿಸಿದಂತೆ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ. ಜೀವನದಿ ಕಾವೇರಿ ನದಿಯ ಪ್ರವಾಸಿ ತಾಣಗಳಲ್ಲಿ ಎಡಮುರಿ ಹಾಗೂ ಬಲಮುರಿ ಪ್ರವಾಸಿಗರ ಅಚ್ಚುಮೆಚ್ಚು ಸ್ವರ್ಗ ಅಂತಲೇ ಹೇಳ್ಬೋದು. ಪ್ರವಾಸಿಗರ ಸ್ವರ್ಗದಂತಿದ್ದಂಥ ಪ್ರವಾಸಿ ತಾಣಗಳು ಇತ್ತೀಚೆಗೆ ಮೃತ್ಯುಕೂಪವಾಗಿ ಬದಲಾಗಿದೆ. ಏನು ಮೋಜು ಮಸ್ತಿಗೆ ಬರುವಂಥ ಪ್ರವಾಸಿಗರು ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಸದ್ಯ ನಾನು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಏನು ಬಲಮುರಿ ಪ್ರವಾಸಿ ತಾಣದಲ್ಲಿದ್ದೀನಿ. ದೃಶ್ಯದಲ್ಲಿ ಗಮನಿಸ್ಬೋದು, ಈ ಒಂದು ಅದ್ಭುತ ಪ್ರವಾಸಿ ತಾಣವನ್ನು ಕಣ್ತುಂಬಿಕೊಳ್ಳೋದಕ್ಕೆ ಸಾವಿರಾರು ಜನ ನಿತ್ಯ ಈ ಪ್ರವಾಸಿ ತಾಣಕ್ಕೆ ಬರ್ತಾರೆ. ಆದರೆ ಇತ್ತೀಚೆಗೆ ಇಂತಹ ಒಂದು ಪ್ರವಾಸಿ ತಾಣ ಮೃತ್ಯುಕೂಪವಾಗಿ ಬದಲಾಗ್ತಾ ಇದೆ. ಯಾಕೆಂದರೆ ಇಲ್ಲಿಗೆ ಬರುವಂಥ ಪ್ರವಾಸಿಗರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಏನು ಕಾವೇರಿ ನದಿಗೆ ಅಡ್ಡಲಾಗಿ ಒಂದು ಚೆಕ್ ಡ್ಯಾಮನ್ನು ನಿರ್ಮಾಣ ಮಾಡಲಾಗಿದೆ. ಈ ಒಂದು ಚೆಕ್ ಡ್ಯಾಮ್ನಲ್ಲಿ ಒಂದು ಜರಿ ರೂಪ ಅಂದರೆ ಕೃತಕವಾಗಿ ಒಂದು ಏನು ಜರಿಯಾಗಿ ಹರಿಯುವಂಥ ಒಂದು ನೀರಿನ ಒಂದು ದೃಶ್ಯಗಳನ್ನು ಕೂಡ ಗಮನಿಸ್ಬೋದು. ಅಲ್ಲಿ ಕುಳಿತು ಆಟ ಆಡೋದಕ್ಕೆ, ಜೊತೆಗೆ ಆ ಚೆಕ್ ಡ್ಯಾಮ್ ಹಿಂಭಾಗ ನದಿ ಇದೆ, ಅಲ್ಲೂ ಕೂಡ ಆಟ ಆಡೋದಕ್ಕೆ, ನೀರಿನಲ್ಲಿ ಎಂಜಾಯ್ ಮಾಡೋದಕ್ಕೆ ಪ್ರವಾಸಿಗರು ಬರ್ತಾರೆ. ಆದರೆ ಸ್ವಲ್ಪ ಎಚ್ಚರ ತಪ್ಪಿದ್ರೂ ಕೂಡ ಇಲ್ಲಿ ಸಾವನ್ನಪ್ಪುವಂಥ ಸಾಧ್ಯತೆ ಇರುವಂಥದ್ದು. ಹೀಗಾಗಿ ಇಲ್ಲಿ ಮೃತಪಡುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಕಳೆದ ಒಂದು ತಿಂಗಳ ಅವಧಿಯಲ್ಲಿ 4 ಮೃತಪಟ್ಟಿದ್ರೆ, ಜನವರಿಯಿಂದ ಮೇ ಅಂತ್ಯದವರೆಗೆ 7 ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಕಳೆದ 1.5 ವರ್ಷ ಅಂದರೆ ಕಳೆದ ವರ್ಷದ್ದು ಸೇರಿಸಿದ್ರೆ ಇಲ್ಲಿಯವರೆಗೆ 20 ಮಂದಿ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾರೆ. ಎಡಮುರಿ ಹಾಗೂ ಬಲಮುರಿ ಎರಡೂ ಪ್ರವಾಸಿ ತಾಣಗಳಲ್ಲಿ ಸುಮಾರು 20 ಮಂದಿ ಮೃತಪಟ್ಟಿರುವಂಥ ಒಂದು ಘಟನೆ ಇಲ್ಲಿ ನಡೆದಿರುವಂಥದ್ದು. ಇನ್ನು ಏನು ಈ ಚೆಕ್ ಡ್ಯಾಮ್ ಕಟ್ಟಿದ್ದಾರೆ, ಈ ಚೆಕ್ ಡ್ಯಾಮ್ ಪಕ್ಕದಲ್ಲಿ ಒಂದು ನಾಲೆ ಇದೆ. ನಾಲೆಗೆ ನೀರನ್ನು ಅಂದರೆ ಗೇಟ್ ಏನಿದೆ, ಗೇಟನ್ನು ಎತ್ತದಂಥ ಸಂದರ್ಭದಲ್ಲಿ ರಭಸವಾಗಿ ಇಲ್ಲಿ ಈ ಭಾಗದಲ್ಲಿ ನೀರು ಹರಿಯುವಂಥದ್ದು. ಆ ಒಂದು ಸಂದರ್ಭದಲ್ಲೂ ಕೂಡ ಏನು ನೀರಿನ ಸೆಳೆತಕ್ಕೆ ಮೃತಪಡುವವರು ಜೊತೆಗೆ ಕೊಚ್ಕೊಂಡು ಹೋಗುವವರ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಒಂದು ಕಡೆ ಪ್ರವಾಸಿಗರ ನಿರ್ಲಕ್ಷ್ಯ ಇಲ್ಲಿ ಕಂಡುಬರ್ತಾ ಇದ್ದರೆ, ಮತ್ತೊಂದು ಕಡೆ ಮಂಡ್ಯ ಜಿಲ್ಲಾಡಳಿತದ ನಿರ್ಲಕ್ಷ್ಯವು ಕೂಡ ಇಲ್ಲಿ ಎದ್ದು ಕಾಣ್ತಾ ಇದೆ. ಸಾವನ್ನಪ್ಪುವವರ ಸಂಖ್ಯೆ ಹೆಚ್ಚಾಗ್ತಾ ಇದ್ರು ಕೂಡ ಇಲ್ಲಿ ಯಾವುದೇ ರೀತಿಯ ಸುರಕ್ಷತಾ ಕ್ರಮಗಳನ್ನು ಅಥವಾ ಭದ್ರತೆಯನ್ನು ನಿಯೋಜಿಸುವಂಥ ಕೆಲಸವನ್ನು ಈವರೆಗೂ ಕೂಡ ಮಾಡಿಲ್ಲ. ಆವಾಗ ಪೊಲೀಸ್ ಸಿಬ್ಬಂದಿಯನ್ನು ಒಬ್ಬೊಬ್ಬರನ್ನ ನೇಮಿಸ್ತಾರೆ, ಆದರೆ ಇಲ್ಲಿ ಅವರು ಕೆಲಸ ಮಾಡ್ತಾರೋ ಬಿಡ್ತಾರೋ ಅನ್ನೋದು ಗೊತ್ತೇ ಆಗೋದಿಲ್ಲ. ಇದೀಗ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಯಾವೊಬ್ಬ ಭದ್ರತಾ ಸಿಬ್ಬಂದಿಯೂ ಕೂಡ ಇಲ್ಲ. ಜೊತೆಗೆ ಸೂಚನಾ ಫಲಕಗಳಾಗಲಿ ಅಥವಾ ಏನು ಪ್ರವಾಸಿಗರಿಗೆ ಎಚ್ಚರಿಸುವಂಥ ಕೆಲಸವೂ ಕೂಡ ನಡೀತಾ ಇಲ್ಲ. ಪ್ರವಾಸಿಗರು ಬಂದಂಥವರು ತಮ್ಮ ಪಾಡಿಗೆ ತಾವು ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಒಂದು ಸ್ವಲ್ಪ ಎಚ್ಚರ ತಪ್ಪಿದ್ರು ಕೂಡ ಏನು ಪ್ರಾಣ ಕಳೆದುಕೊಳ್ಳುವಂಥ ಘಟನೆಗಳು ಇಲ್ಲಿ ನಡೀತವೆ. ಹಾಗಾಗಿ ಸರ್ಕಾರ ಆಗಲಿ ಅಥವಾ ಮಂಡ್ಯ ಜಿಲ್ಲಾಡಳಿತ ಆಗಲಿ ಎಚ್ಚೆತ್ತುಕೊಳ್ಬೇಕು. ಇಲ್ಲಿ ಆಗ್ತಾ ಇರುವಂಥ ಅನಾಹುತಗಳನ್ನು ತಡೆಗಟ್ಟಬೇಕು. ಇಲ್ಲಿಗೆ ಮೈಸೂರಿಗೆ ಬರುವಂಥ ಪ್ರವಾಸಿಗರು ಜೊತೆಗೆ ಮಂಡ್ಯ ಭಾಗಕ್ಕೆ ಬರುವಂಥ ಪ್ರವಾಸಿಗರು ಈ ಒಂದು ಪ್ರವಾಸಿ ತಾಣವನ್ನು ನೋಡಬೇಕು ಅಂತ ಬರ್ತಾರೆ. ಆದರೆ ದುರಂತಗಳು ನಡೀತಾ ಇರೋದ್ರಿಂದ ಇತ್ತೀಚೆಗೆ ಬಲಮುರಿ ಹಾಗೂ ಎಡಮುರಿ ಪ್ರವಾಸಿ ತಾಣಗಳು ಮೃತ್ಯುಕೂಪವಾಗಿ ಬದಲಾಗ್ತಾ ಇದೆ. ಇಂತಹ ದುರ್ಘಟನೆಗಳನ್ನು ತಡೆಯೋ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಬೇಕು. ಒಂದಷ್ಟು ಭದ್ರತೆಯನ್ನು ನಿಯೋಜನೆ ಮಾಡುವಂಥದ್ದು, ಜೊತೆಗೆ ಸೂಚನಾ ಫಲಕಗಳನ್ನು ಹಾಕುವ ಮೂಲಕ ದುರಂತಗಳು ಸಂಭವಿಸಿದಂತೆ ಎಚ್ಚರಿಕೆಯನ್ನು ನೋಡ್ಕೋಬೇಕಾಗಿದೆ. ಕ್ಯಾಮ್ರಾಮನ್ ವಿನೋದ್ ಜೊತೆ ಆನಂದ್, ರಿಪಬ್ಲಿಕ್ ಕನ್ನಡ, ಮಂಡ್ಯ.